ಶಿವಸ್ವರೂಪಿಗಳೇ, ತಾವೆಲ್ಲರೂ ಇಲ್ಲಿ ಪ್ರತಿ ಗುರುವಾರ ಮಾನವ ಧರ್ಮ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಮಾನವ ಧರ್ಮ ಸಂದೇಶ ಅಂದರೆ ಏನು? ಧರ್ಮ ಅನ್ನುವ ಶಬ್ದಕ್ಕೆ ಅರ್ಥ ಮಾಡಿ ಹೊರಟ್ರೆ ಇದಕ್ಕೆ ಶಾಸ್ತ್ರಗಳಲ್ಲಿ ಬಹಳ ಸುಂದರವಾಗಿ ಅರ್ಥೈಸ್ಯಾರ. ಯಾವುದು ಮಾನವನನ್ನು ಎತ್ತಿ ಹಿಡಿತದೋ ಅದು ಧರ್ಮ. ಅದಕ್ಕೆ ಜಗತ್ತಿನಲ್ಲಿ ನಾವು ನೋಡ್ತೀವಿ ಧರ್ಮಗಳು ಅನೇಕವು. ಮಾನವ ಧರ್ಮ ಅನ್ನುವಂಥ ವಿಶೇಷ ಶಬ್ದಕ್ಕೆ ಅರ್ಥ ಏನು ಅಂತ ವಿಚಾರ ಮಾಡಿದ್ರೆ, ಮನುಷ್ಯನ ಮುಖ್ಯ ಕರ್ತವ್ಯವನ್ನು ಉಪದೇಶ ಮಾಡತಕ್ಕಂಥದ್ದು ಇದು ಮಾನವ ಧರ್ಮ. ಮನುಷ್ಯ ಆಗಿ ಹುಟ್ಟಿ ಮುಖ್ಯವಾಗಿ ಮಾಡಬೇಕಾದಂಥ ಕರ್ತವ್ಯ ಏನು? ಮುಖ್ಯವಾಗಿ ಅಂದಾಗ ಅಮುಖ್ಯವಾಗಿ ಅನೇಕ ಕೆಲಸಗಳು ನಾವು ಮಾಡ್ತೀವಿ. ಅಂದ್ರೆ ಪ್ರಪಂಚಿಕ ಎಲ್ಲ ವ್ಯವಹಾರಗಳನ್ನು ಮಾಡ್ತೀವಿ, ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸ್ತೀವಿ. ಆದರೆ ಮುಖ್ಯ ಕರ್ತವ್ಯ ಏನು ಅಂದ್ರೆ ನಾ ಯಾರು ಅಂತ ತಿಳ್ಕೊಳ್ಳೋದು, ದೇವರು ಅಂದರೆ ಯಾರು ಅಂತ ತಿಳ್ಕೊಳ್ಳೋದು. ವಿಚಾರವಂತ ಮಾನವ ಶರೀರ, ವಿಚಾರವುಳ್ಳಂಥ ಶರೀರ. ಉಳಿದ ಎಲ್ಲ ಶರೀರಗಳು ವಿಚಾರ ಇಲ್ಲದಂಥ ಶರೀರಗಳು. ಅವಕ್ಕೆ ಒಂದೇ ಒಂದು ಗೊತ್ತು, ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಕೆಲಸಗಳನ್ನು ಮಾಡ್ಕೋತ ಅವು ವ್ಯವಹಾರದಲ್ಲಿ ಇರ್ತವೆ. ಹ್ಯಾಂಗಾರ ಮಾಡಿ ಹೊಟ್ಟೆ ತುಂಬ್ಕೊಂಬೋದು, ಯಾರನ್ನು ಅಂಜಿಸಿರು ಅಂಜದು, ನಿದ್ದೆ ಬಂದಾಗ ಮಂಗದು, ಮಕ್ಕಳು ಹಡೆದು. ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಕೆಲಸಗಳು ಎಲ್ಲ ಪ್ರಾಣಿಗಳು ಸಹಜವಾಗಿ ಮಾಡ್ತಾವೆ. ಇನ್ನು ಅವುದಂತೆ ಈ 4 ಕೆಲಸಗಳು ಮನುಷ್ಯ ಯಾರ ಮಾಡ್ತಾ ಇದ್ರೆ ಇದು ಮುಖ್ಯ ಕರ್ತವ್ಯ ಅಲ್ಲ. ಈ 4 ಕೆಲಸಗಳಿಗೆ ಬಿಟ್ಟು ಇನ್ನೊಂದು ಕೆಲಸ ಅದ, ಅದು ಕೇವಲ ಮನುಷ್ಯ ಪ್ರಾಣಿಗೆ ಮಾಡ್ಲಿಕ್ಕೆ ಸಾಧ್ಯ ಅದ, ಮನುಷ್ಯನಿಗೆ ಮಾತ್ರ ಅದು ತಿಳಿತದ. ಅದಕ್ಕೆ ಅಂಥ ವಿಚಾರ ಇವನಲ್ಲಿ ಅದಂತ ತಿಳ್ಕೊಂಡು ಇವನಿಗೆ ಜ್ಞಾನವಾನ ಶರೀರ. ಒಂದು ವೇಳೆ ಈ ಜ್ಞಾನ ವಿಶೇಷ ಮನುಷ್ಯನಲ್ಲಿ ಇರ್ತಿಲ್ಲ ಅಂದ್ರೆ ಹುಚ್ಚ ವಿಷಾಣದುಪಾಯಿ, ಇವನಿಗೆ ಪ್ರಾಣಿನೇ ಅನಿಬೇಕು. ತುಕಾರಾಮರು ಬರ್ದಾರ, ಬಾಲ ಕೋಡಿಲ್ಲದ, ಕೋಡು ಮತ್ತು ಬಾಲ, ಬಾಲ ಕೋಡುಗಳಿಲ್ಲದ 2 ಕಾಲಿನ ಪ್ರಾಣಿ. ಜ್ಞಾನ ಒಂದು ವೇಳೆ ಸಂಪಾದನೆ ಮಾಡಿಲ್ಲ, ತನಗತ್ತ ತಿಳ್ಕೊಂಡಿಲ್ಲ, ದೇವರಿಗೆ ತಿಳ್ಕೊಂಡಿಲ್ಲ ಅಂದ್ರೆ ಅವನಿಗೆ ಏನು ಅನ್ನಬೇಕು ಅಂದ್ರೆ ಸಂತರು ಸ್ಪಷ್ಟವಾಗಿ ಹೇಳ್ಯಾರ, ಯಾರು ತನಗತ್ತ ತಿಳಿ ಅಂತ ಪ್ರಯತ್ನ ಮಾಡ್ತಾರೆ, ನಾ ಯಾರು ಅಂತ ವಿಚಾರ ಮಾಡಿಲ್ಲ, ದೇವರು ಯಾರು ಅಂತ ವಿಚಾರ ಮಾಡಿಲ್ಲ, ಈ ಜಗತ್ತು ಹೆಂಗಾಯ್ತು, ಯಾರಿಂದಾಯ್ತು, ಇದು ಜಗತ್ತಂದ್ರೆ ಏನು, ನಾ ಯಾರು, ದೇವರಂದ್ರೆ ಯಾರು, ಈ ಜಗತ್ತಂದ್ರೆ ಏನು ಅನ್ನುವಂಥ ವಿಚಾರಗಳು ಯಾರು ಮಾಡಿಲ್ಲೋ ಅವರಿಗೆ ಬಾಲ ಕೂಡಿಲ್ಲದ 2 ಕಾಲಿನ ಪ್ರಾಣಿ ಅಂತ ಹೇಳ. ಅದಕ್ಕೆ ವಿಶೇಷವಾಗಿ ಅರಿವಿನ ಜನ್ಮ ಇದು ಮಾನವ ಶರೀರ. ಇದರಲ್ಲಿ ಬಂದ ಮ್ಯಾಕ ನಾ ಯಾರು ಅಂತ ತಿಳ್ಕೋಬೇಕು, ದೇವರು ಯಾರು ಅಂತ ತಿಳ್ಕೋಬೇಕು. ಈಗ ಕೆಲವರು ಮಾತಾಡಬಹುದು, ನಾವೇನು ಭಕ್ತಿ ಬಿಟ್ಟಿದ್ದೇವೇನು, ನಾ ಯಾರೆಂಬುದು ನಮಗೇನು ಗೊತ್ತಿಲ್ಲೇನು, ನಾವು ಮನುಷ್ಯರಿದ್ದೀವಿ ಎಂಬುದು ನಮ್ಗೆ ಗೊತ್ತದ, ನಾವು ದೇವ್ರ ಭಕ್ತಿ ಮಾಡ್ಲತ್ತಿದ್ದೀವಿ ಅಂತಲೂ ತಿಳ್ಕೊಂಡಿರಬೇಕು. ಆದರೆ ಇಲ್ಲಿ ವಿಶೇಷ ಅದ, ನಾವು ಹೊರಗ ನಮಗೆ ನಾವರ ತಿಳ್ಕೊಂಡಿಲ್ಲ, ನಮಗೆ ನಾವು ತಿಳ್ಕೋಬೇಕಾದ್ರೆ ಸದ್ಗುರುವಿಗೆ ಶರಣ ಹೋಗಬೇಕು.
ಯಾರೋ ನೀನು ಎಲ್ಲಿಂದ ಬಂದಿ ಕೇಳ್ಯಾರ ಶರಣರು. ಯಾರೋ ನೀನು ಎಲ್ಲಿಂದ ಬಂದಿ, ಬರುವಾಗ ಇತ್ತೇನೋ ಇಷ್ಟೆಲ್ಲ ಮಂದಿ. ಯಾರು? ಎಲ್ಲಿಂದ ಬಂದಿದಿ? ಮುಂದೆ ಎಲ್ಲಿಗೆ ಹೋಗವಿದ್ದಿ? ಮತ್ತೆ ಈ ರಾಷ್ಟ್ರಕ್ಕೆ ನಿನಗೆ ಏನು ಮಾಡೋದು? ಈ ಮಾತೇ ತಿಳಿದಿಲ್ಲ. ಹಿಂದಕ್ಕೆ ನೋಡಿಕೊಂಡಾಗ, ಹಿಂದಕ್ಕಂದ್ರೆ ಹಿಂದಕ್ಕೆ ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೇವೆ ಅಂತ ನೋಡ್ಕೊಂಡಾಗ ಏನು ಪತ ಆಗ್ತದೆ ನಮಗೆ? ತಾಯಿ ಹೊಟ್ಟಿನಿಂದ ಬಂದೀವಿ. ಮುಂದೆ ನೋಡಿದ್ರೆ ಮುಂದಂದ್ರು ಕಣ್ಣಿನ ಮುಂದಲ್ಲ, ಮುಂದಂದ್ರೆ ಇವೆಲ್ಲ ವಿಚಾರದಾಗಿನ ಮಾತುಗಳು. ಮುಂದಂದ್ರೆ ಏನು? ಕೊನೆಗೆ ನಾವು ಎಲ್ಲಿಗೆ ಹೋಗೋರಿದ್ದೀವಿ. ಹಿಂದೆ ನೋಡಿದಾಗ ತಾಯಿ ಹೊಟ್ಟಿನಿಂದ ಬಂದಿದ್ದೀವಿ, ಅದಕ್ಕಿಂತ ಆಚೆಗಿಂದ ನಮಗೆ ಕುನದ ಇಲ್ಲ. ಮತ್ತು ಮುಂದೆ ನೋಡಿದಾಗ ಏನು ಗೊತ್ತಾಗ್ಲತ್ತದ? ನಮ್ಗೆ ಏನು ತಿಳಿಯತ್ತದ? ತಾಯಿ ಹೊಟ್ಟೆಗ ನಡೆದಿದ್ದೇವೆ ಅಂದ್ರೆ ಅರ್ಥ ಭೂಮಿ ತಾಯಿ ಹೊಟ್ಟೆಗ ನಡೆದಿದ್ದೀವಿ. ಭೂಮಾತ ಹಡದ ತಾಯಿ ಹೊಟ್ಟಿನಿಂದ ಹುಟ್ಟಿ ಬಂದಿದ್ದೇವೆ. ಭೂಮಿ ತಾಯಿ ಹೊಟ್ಟಿನಲ್ಲಿ ಐಕ್ಯಾಗಿ ನಡೆದಿದ್ದೀವಿ. ಅದಕ್ಕಿಂತ ಮುಂದಿಂದು ಗೊತ್ತಿಲ್ಲ, ಇದಕ್ಕಿಂತ ಹಿಂದಿಂದೂ ಗೊತ್ತಿಲ್ಲ. ಖೈರ ಅವೆಲ್ಲ ಗೊತ್ತಿಲ್ಲದ್ರೆ ಇರಲಿ. ಈ ನಡಬರ್ಕ ಏನು 50 ವರ್ಷ 60 ವರ್ಷ 70 90 100 ಒಟ್ಟು ಹೆಸರು ಹೆಂಗೆ ಬರ್ಕೊಂಡು ಬಂದ್ವಿ ಹಂಗೆ ನಾಲ್ಕು ಒಪ್ಪತ್ತೇನು ಇರ್ತೇವಲ್ಲ ಜಗದಾಗ, ಏನು ಬದುಕಿ ಇರ್ತೇವಲ್ಲ, ಏನು ಜೀವನ ಮಾಡ್ತೇವಲ್ಲ, ಜೀವಂತ ಇರ್ತೇವಲ್ಲ, ಆವಾಗ ಹಿಂದಿನೂ ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ, ಇರೋ ತನಕ ಏನು ಮಾಡೋದು ಅಂತ ಕೇಳಿದ್ರೆ ಅದನ್ನೂ ಗೊತ್ತಿಲ್ಲ. ಅದಕ್ಕೆ ಈ ಜೀವನದಾಗ ಹಿಂದಿಗೂ ಗೊತ್ತಿಲ್ಲ, ಮುಂದಿನೂ ಗೊತ್ತಿಲ್ಲ, ಈಗ ಏನು ಮಾಡಬೇಕೆಂಬುದು ಗೊತ್ತಿಲ್ಲ. ಈ 3 ಮಾತು ತಿಳ್ಕೊಳ್ಳೋಕ್ಕೆ ನಾವು ಹುಟ್ಟಿದ್ದೇವೆ. ಈ ಹುಟ್ಟಿನ 3 ಮಾತು ನಾವು ತಿಳ್ಕೊಂಡಿಲ್ಲ ಅಂದ್ರೆ ನಾವು ಧರ್ಮ ಅರ್ಥನೇ ತಿಳಿದಿಲ್ಲ ಅಂತ ಅರ್ಥ. ನಾವು ಧರ್ಮವಂತರೇ ಅಲ್ಲ. ಅದಕ್ಕೆ ನಾವು ಯಾರು ಎಂಬುದು, ದೇವರಂದರೆ ಯಾರು ಎಂಬುದು ಪತ ಹತ್ತಬೇಕಾದ್ರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾಡಿ ಚೆಲ್ಲದ ಮುಕುತಿ. ನೋಡಿ, ಅಂತರಲ್ಲಿ ಎಲ್ಲರೂ ದೇವ್ರು ಎಲ್ಲ ಕಡೆ ಹಣಂತ ದೇವ್ರಿಗೆ ನೋಡೋದೇನು ಲಕ್ಷ್ಯದ? ಎಲ್ಲ ಕಡೆ ದೇವರನ್ನಂತ ಅಂತರ ಇಲ್ಲ. ಅವ್ರ ಅಂಬುದು ನೋಡಿ ನಾವು ಹೇಳುತ್ತಿದ್ದೇವಲ್ಲ, ದೇವರಿಗೂ ಜಗನೇ ಇಲ್ಲ ಅಂತ. ಕಲ್ಲು ಕಲ್ಲಿನಲ್ಲಿ, ಮುಳ್ಳು ಮುಳ್ಳಿನಲ್ಲಿ, ಎಲ್ಲಿ ನೋಡಿದರಲ್ಲಿ ಹಾನೋ ಶಿವ. ಹಾಡ್ತೇವಿಲ್ಲ ಭಜನದ, ಕೇಳಿದೇವೆ ಇಲ್ಲ, ಅಂತರ ಇಲ್ಲ. ಮತ್ತಿನ್ನೊಂದು ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಗೊತ್ತದರ ಇಲ್ಲ ನೀವು ಮುಂದಿನ. ಮಣ್ಣು ಬಿಟ್ಟು ಮಡಿಕಿಲ್ಲ, ತಣ್ಣು ಬಿಟ್ಟು ದೇವರಿಲ್ಲ ಅಂತ. ಶಿವ ಎಲ್ಲಿ ಹುಡುಕಿದರ ಇಲ್ಲ ನೋಡು ನಿನ್ನ ಬಲೆ ಹಣ ನೋಡು. ಶಿವ ಎಲ್ಲಿ ಹುಡುಕಿದರ ಇಲ್ಲ ನೋಡು ನಿನ್ನ ಬಲ್ಲೆ ಹಣ ನೋಡು. ಕಾಶಿಗೆ ಹೋಗಿದರಿಲ್ಲ, ದೇಶವ ತಿರುಗಿದರಿಲ್ಲ. ನೋಡಿ, ಕಾಶಿಗೆ ಹೋಗಿದರಿಲ್ಲ, ದೇಶವ ತಿರುಗಿದರಿಲ್ಲ. ತಿಳಿದು ನೋಡಿಲ್ಲ ನಿನ್ನ ಬಲ್ಯಾನ, ತಿಳಿದು ನೋಡಿಲ್ಲ ನಿನ್ನ ಬಲ್ಯಾನ. ಶಿವ ಎಲ್ಲಿ ಹುಡುಕಿದರ ಇಲ್ಲ ನೋಡು ನಿನ್ನ ಬಲ್ಲೆ
ಹನ ನೋಡು. ಹಿಂಗ ಮಹಾತ್ಮರು ಇಷ್ಟು ಚಂದ ಹೇಳ್ಕೊಟ್ಟಾರ. ನಮ್ಮ ಬಲ್ಲಿ ಹಣ ಅಂದ್ರೆ ಹೆಂಗ ಹಣ ಅಂತ ಒಮ್ಮರ ನಾವು ವಿಚಾರಕ್ಕೆ ಬಿದ್ದಿದ್ದೇವೇನೋ. ವಿಚಾರಕ್ಕೆ ಬಿದ್ದರೆ ನಾವು ಮನುಷ್ಯರು. ನಮ್ಮ ವಿಚಾರಕ್ಕೆ ಒಂದು ಅರ್ಥದ ಅಂಥ ವಿಚಾರ ಯಾರಲ್ಲಿ ತಯಾರಾಗದೋ ಅವರು ತನಗೆ ತಾ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ, ದೇವರಿಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅವರಿಗೆ ಧರ್ಮವಂತರನ್ನಬೇಕು. ಅವರಿಗೆ ಮಾನವ ಧರ್ಮ ಸಂದೇಶ ಏನು ಹೇಳ್ತದ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಇದ್ದಂಥ ದೇವರು ಇದ್ದಿದ್ದು ಸತ್ಯ, ನಿಮ್ಮಲ್ಲಿದ್ದಂಥ ದೇವರು ನಿಮಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಗುರು ತೋರಿಸದಲ್ಲದೆ ಕಾಣಿಸದ. ಅದಕ್ಕೆ ಗುರು ತೋರಿಸ್ಬೇಕಾಗ್ತದೆ. ಭಗವಾನ ಕಾ ಪತಾ ಕಹಾ ಮಿಲ್ತಾ, ಒಬ್ರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಭಗವಾನ ಕಾ ಪತಾ ಕಹಾ ಮಿಲ್ತಾ, ಶರಣ ಜಾ ಗುರು ಕೆ ಪಾಸ್ ಮಿಲ್ತಾ. ಗುರುವಿಗೆ ಶರಣರು ಹೋಗ್ರಿ, ಗುರುವಿಗೆ ಶರಣಾಗತರಾದ್ರೆ ಭಗವಂತನ ಪಥ ಹತ್ತದ ನಿಮಗೆ ಅಂತ ಹೇಳ. ಅದಕ್ಕೆ ನಾವು ಗುರುವಿಗೆ ಶರಣು ಹೋಗಿ ಭಗವಂತನ ಪರಿಚಯ ಮಾಡ್ಕೊಬೋದು, ನಾ ಯಾರು ಅಂತ ತಿಳ್ಕೊಳ್ಳೋದು ಇದು ನಮಗೆಲ್ಲರ ಕರ್ತವ್ಯದ. ಅದನ್ನೇ ತಿಳಿಸ್ತಕ್ಕಂಥದ್ದೇ ಈ ಮಾನವ ಧರ್ಮ ಸಂದೇಶ. ನಮ್ಮ ಬಗ್ಗೆ ನಮಗೆ ಹೇಳ್ಕೊಡ್ತದೆ, ದೇವರ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಅಲ್ಲ, ನಮ್ಮೊಳಗಿದ್ದು ನಮಗೆ ಯಾಕೆ ಕಾಣಿಸಲ್ದು ಅಂತ ಒಮ್ಮರ ವಿಚಾರ ಮಾಡಿದ್ದೇವ? ಈಗ ವಿಚಾರ ಮಾಡಿ. ಹೌದು, ನಮ್ಮೊಳಗೆ ದೇವರು ಇದ್ದರೆ, ದೇವರು ಇಲ್ಲದ ಜಗನೇ ಇಲ್ಲ ಅಂದಿನ ಯಾಕ? ಅಲ್ಲಿ ಇಲ್ಲಿ ಕಲ್ಲು ಮುಳ್ಳು ಅನ್ನಲಾರ್ದೇನೆ, ಅಲ್ಲಿ ಇಲ್ಲಿ ಅಂತ ಹೇಳಲಾರ್ದೇನೆ, ಎಲ್ಲದರಲ್ಲಿ ಎಲ್ಲರೊಳಗೆ ಭಗವಂತ ಹಣ ಅಂದ ಮ್ಯಾಲ ನಮ್ಮೊಳಗೂ ಹಣ. ನಮ್ಮೊಳಗೆ ಇದ್ದರೆ ನಮಗೆ ಯಾಕೆ ತಿಳಿಯಲ್ದು? ನಮ್ಮೊಳಗಿದ್ರೆ ನಮಗೆ ಯಾಕೆ ಕಾಣಿಸೋಲ್ದು ಅನ್ನುವಂಥ ಪ್ರಶ್ನೆ ಯಾರಿಗೆ ಮೂಡ್ಯದ ಅವರಿಗೆ ಉತ್ತರ ಹುಡ್ಕೋಬೇಕಾಗಿದ್ರೆ ಗುರುವಿನ ಬಳಿ ಹುಡುಕ್ಲಕ್ಕೆ ಹೋಗ್ತಾರೆ ಅವರು. ಅದಕ್ಕೆ ಗುರುಗಳಾದವರು ನಿಮ್ಮಲ್ಲಿ ನಿನ್ನ ಒಳಗೆ ನೀ ತಿಳದು ನೋಡು, ಎಲ್ಲೋ ಅನುಮಾನಿಸ ಬ್ಯಾಡು ಬ್ಯಾಡು, ನಿನ್ನ ಒಳಗೆ ನೀ ತಿಳಿದು ನೋಡು. ನಿನ್ನೊಳಗೆ ನೋಡ್ಕೋ, ನಿನ್ನೊಳಗೆ ತಿಳ್ಕೊ ಅಂತ ಮಾಣಿಕ ಪ್ರಭುಗಳು ಹಾಡಿ ಹಾಡಿ ಸೋತ್ಕೊಂಡು ಹೋದ್ರು ಅವರು. ಆದ್ರೆ ನಾವಿನ್ನ ವಿಚಾರಕ್ಕೆ ಬಿದ್ದಿಲ್ಲ. ನಮ್ಮೊಳಗಿದ್ರೆ ನಮಗೆ ಕಾಣಿಸಲ್ದು. ಯಾಕಂದ್ರೆ ಅದು ಈ ಕಣ್ಣಿಗೆ ಕಾಣಿಸೋ ವಸ್ತುವಲ್ಲ, ಈ ಕಣ್ಣಿಗೆ ಕಾಣಿಸೋ ವಸ್ತು ಅಲ್ಲ. ಈ ಕಣ್ಣು ಎದರಿಂದಾಗಿನವ? ಮಣ್ಣಿನಿಂದಾಗಿನ ಕಣ್ಣು ಅವು. ನಮ್ಮ ಮಣ್ಣಿನಿಂದ ತಿಳಿತಲ್ಲ ಈ ಶರೀರ ಎದ್ರದ್ರಿ, ಮಣ್ಣಿಂದು ಕಾಯ ಮಣ್ಣಿಂದು. ಈ ಮಣ್ಣಿನ ಪಂಚಭೂತ ಶರೀರದ ಇದು. ಇದಕ್ಕೆ ಕಾಣಿಸಂಥ ವಸ್ತುಗಳು ಎಂಥವು ಅಂತ ಕೇಳಿದ್ರೆ ಇದ್ರಾಗ ತಯಾರಾಗಿದ್ವಿ. ಇದು ಮಣ್ಣಿನಿಂದ ಆಗಿದ್ದ ಶರೀರ ಕಣ್ಣುಗಳು. ಇದಕ್ಕೆ ಕಾಣಿಸೋದು ಯಾವುದು? ಇದೇ ಮಣ್ಣೇ ಕಾಣಿಸ್ತದೆ. ಈ ಜಗದಾಗ ಹುಟ್ಟಿದ ಕಣ್ಣುಗಳು ಈ ಜಗತ್ತೇ ನೋಡ್ತಾವ. ಪರಮಾತ್ಮನಿಗೆ ನೋಡ್ಲಿಕ್ಕೆ ಈ ಕಣ್ಣಿಗೆ ಸಾಧ್ಯ ಇಲ್ಲ. ಪರಮಾತ್ಮ ಕಾಣಿಸೋ ವಸ್ತು ಅಲ್ಲ. ಈ ಕಣ್ಣು ಒಂದಿನ ಮಣ್ಣಗಡಗವ. ಈ ಕಣ್ಣು ಮಣ್ಣಗಡಗ ಕಣ್ಣವ. ಇದಕ್ಕೆ ಕಾಣಿಸೋ ವಸ್ತುವೆಲ್ಲ ಒಂದಿನ ನಾಶ ಆಗದ. ಜೇ ಜೇ ದಿಸೆ ತೇ ತೇ ನಾಸೆ. ಏನೆಲ್ಲ ಕಾಣಿಸೋದೆಲ್ಲ ಹೋಗೋದು. ಈ ಹೋಗಂಥ ವಸ್ತುವಿಗೆ ನೋಡೋ ಕಣ್ಣುಗಳಾದ್ರೆ ಏನಿರವ? ಅವನು ಹೋಗಲಿ. ಹೋಗಂಥ ಕಣ್ಣುಗಳು ನೋಡ್ತಕ್ಕಂಥ ಜಗತ್ತು ಇದನ್ನು ಒಂದಿನ ಹೋಗಲಿ. ಇನ್ನು ದೇವರು ಕಾಣಿಸಬೇಕಾದ್ರೆ ಈ ಕಣ್ಣಿಗಿಲ್ಲ. ಆ ದೇವರು ಹೋಗಲಾರದಂಥ ವಸ್ತು ಅದ, ಅವಿನಾಶಿ ತತ್ವ ಅದ. ಅಂಥ ತತ್ವ ನೋಡಬೇಕಾದ್ರೆ ಆ ಕಣ್ಣೇ ಬೇರೆ ಇರ್ತಾವ. ಆ ಕಣ್ಣಿನಿಂದ ನೋಡಿದಾಗ ದೇವರ ದರ್ಶನ ಆಗ್ತದೆ. ಕಣ್ಣಿನೊಳಗೆ ನೋಡು ಹರಿಯ, ಎಲ್ಲಿ ಅಲ್ಲಿ ಬೇಡ, ನಿನ್ನ ಕಣ್ಣಿನಾಗ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಕಣ್ಣಿನೊಳಗೆ ನೋಡು ಹರಿಯ, ಆ ಕಣ್ಣಿನೊಳಗೆ ನೋಡು ಹರಿಯ. ಎಲ್ಲಿ ಹೆಂಗೆ ನೋಡ್ಬೇಕ್ರಿ?
ಈ ಕಣ್ಣಿಗರ ಕಾಣಿಸದೆ ಅಲ್ಲ ಅದು. ಒಳಗಣ್ಣಿನಿಂದಲೇ ನೋಡು ಮುಜಗ ದೊರೆಯ, ಕಣ್ಣಿನೊಳಗೆ ನೋಡು ಹರಿಯ. ಕಣ್ಣಿನೊಳಗೆ ಒಂದು ಕಣ್ಣದ, ಆ ಕಣ್ಣಿಗೆ ದೇವರು ಕಾಣಿಸ್ತದೆ, ಈ ಕಣ್ಣಿಗೆಲ್ಲ. ಇವು ಹೋಗ ಕಣ್ಣವ, ಹೋಗ ವಸ್ತುಗಳೇ ನೋಡ್ತದ. ಹೋಗಲಾರ್ದಂಥ ಸತ್ಯ ನೋಡು, ಸತ್ಯ ವಸ್ತುವಿಗೆ ನೋಡಬೇಕಾದ್ರೆ ಆ ದಿವ್ಯ ನೇತ್ರ ಬೇಕು, ಒಳಗಣ್ಣು ಬೇಕು, ಜ್ಞಾನ ನೇತ್ರ ಬೇಕು, ದಿವ್ಯ ಚಕ್ಷು ಬೇಕು. ಆ ಕಣ್ಣು ನಿಮಗ ಬಂತು ಅಂದರೆ ದೇವರು ನಿಮಗೆ ಕಾಣಿಸ್ತದೆ. ಅದ್ಯಾಕೆ ಕಣ್ಣು ರೀ? ಈ ಎರಡು ಕಣ್ಣು ಮುಚ್ಚಿದಾಗ ಅದು ತೆರೀತದೆ. ನಿಮಗೆ ತೆರೆಯಲ್ದು. ಅದು ಕಣ್ಣು ಕೊಡ್ತಾರ ಗುರುಗಳು, ಕಣ್ಣು ತೆರೆಸ್ತಾರ ಗುರುಗಳು. ಅಂಥ ಕಣ್ಣು ಪಡ್ಕೊಳಕ ಗುರುಗಳು ಬಲಿಕಿ ಬರ್ರಿ. ಇದೇ ಮಾನವ ಧರ್ಮ ಸಂದೇಶ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಮಾಡ್ತೀನಿ. ಸದ್ಗುರುದೇವ್ ಮಹಾರಾಜಿ ಕೀ